ನಮಸ್ಕಾರ, ನಾನು ಡಾಕ್ಟರ್ ಮಧು, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ವರ್ಧನ್ ಹಾಸ್ಪಿಟಲ್. ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂದರೆ ಏನು, ಅದು ಆ ಥರ ಆದರೆ ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅನ್ನೋದನ್ನು ಇವತ್ತು ಅದ್ರ ಬಗ್ಗೆ ಮಾಹಿತಿ ನಾವು ತಿಳ್ಕೊಳ್ಳೋಣ. ಮದುವೆ ಆಗಿ 1 ವರ್ಷ ಆಯಿತು, ಹಸ್ಬೆಂಡ್ ವೈಫ್ ಜೊತೆಲೇ ಇದ್ದಾರೆ, ರೆಗ್ಯುಲರ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಇದೆ, ಅಂದರೂ ಕೂಡ ಮಕ್ಕಳು ಆಗ್ತಾ ಇಲ್ಲ, ಕನ್ಸ್ಯೂಮೆಂಟ್ ಪ್ರಾಬ್ಲಮ್ ಇದೆ ಅಂದರೆ ಆ ಥರದ ಕಪ್ಲು ಇಮಿಡಿಯೇಟ್ಲಿ ನಿಯರ್ ಬೈ ಇನ್ಫರ್ಟಿಲಿಟಿ ಸೆಂಟರ್ ಅಥವಾ IVF ಸೆಂಟ್ರಿಗೆ ಹೋಗಿ ಒಂದ್ಸರಿ ಭೇಟಿ ನೀಡಬೇಕು. ಸೊ ಫಸ್ಟ್ ವಿಸಿಟ್ ಬಂದಾಗ ಏನು ಮಾಡ್ತೀವಿ, ಫಿಮೇಲ್ದು ಇನ್ಫರ್ಟಿಲಿಟಿ ವರ್ಕಪ್ ಇರುತ್ತೆ. ಸೊ ಅವ್ರದ್ದೆಲ್ಲ ಬ್ಲಡ್ ಟೆಸ್ಟ್ ಇರುತ್ತೆ, ಲೈಕ್ ಎಲ್ಲ ಹಾರ್ಮೋನ್ಸ್ ಇರುತ್ತೆ, ಥೈರಾಯ್ಡು, ಪ್ರೊಲ್ಯಾಕ್ಟಿನು, AMH ಅಂತ ಸುಮಾರು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಅದಾದಮೇಲೆ ಅಲ್ಟ್ರಾಸೋನೋಗ್ರಫಿ ಮಾಡ್ತಾರೆ. ಅಲ್ಲಿ ಗರ್ಭಾಶಯ ಹೇಗಿದೆ, ಟ್ಯೂಬ್ಸ್ ಅಕ್ಕಪಕ್ಕ ಫೆಲೋಪಿಯನ್ ಟ್ಯೂಬ್ಸ್ ಹೇಗಿದೆ, ಓವರಿಯಲ್ಲಿ ಎಗ್ ಅಂಶ, ದಟ್ ಈಸ್ ಆ್ಯಂಟಲ್ ಫಾಲಿಕ್ಯುಲರ್ ಕೌಂಟ್ ಅಂತಾರೆ, ಅದು ಮೊಟ್ಟೆ ಎಷ್ಟು ಇದೆ ಅನ್ನೋದ್ರ ಒಂದು ಬೇಸಿಕ್ ಐಡಿಯಾ ಬರುತ್ತೆ. ಟ್ಯೂಬ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಟ್ಯೂಬ್ ಟೆಸ್ಟಿಂಗ್ ಒಂದು ಪೀರಿಯಡ್ಸ್ ಆಗಿ ಡೇ 6ಇಂದ ಹಿಡ್ಕೊಂಡು ಡೇ 10ವರೆಗೂ ಟ್ಯೂಬ್ ಟೆಸ್ಟಿಂಗ್ ಮಾಡ್ತಾರೆ. ಇದರಲ್ಲೂ 2 ಥರ ಇರುತ್ತೆ, ಒಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಂತ ಮಾಡ್ತಾರೆ. ಡೈರೆಕ್ಟ್ ಅಂತಂದರೆ ಲಾಪ್ರೋಸ್ಕೋಪಿ ಮಾಡ್ತಾರೆ, ಇಂಡೈರೆಕ್ಟ್ ಅಂತಂದರೆ HSG ಮಾಡ್ತಾರೆ. ಸೊ ಈ HSG ಡೇ 6ಇಂದ ಡೇ 10 ಮಾಡ್ತಾರೆ. ಸೊ ಅಲ್ಲೂ ಕೂಡ ಏನು ಮಾಡ್ತೀವಿ, ಕೆಳಗಡೆಯಿಂದ ಡೈ ಪುಷ್ ಮಾಡಿ ಎಕ್ಸ್ರೇ ತೆಗಿತೀವಿ, ಅದು ಇಂಡೈರೆಕ್ಟ್ ಮೆಥಡ್. ಇನ್ನೊಂದು ಡೈರೆಕ್ಟ್ ಮೆಥಡ್ ಅಂದಾಗ ಏನು ಮಾಡ್ತೀವಿ, ಕೆಳಗಡೆ ಕ್ಯಾಮ್ರಾ ಹಾಕಿ, ಮೇಲಿಂದ ಕ್ಯಾಮ್ರಾ ಹಾಕಿ, ಕೆಳಗಡೆಯಿಂದ ಡೈ ಪುಷ್ ಮಾಡಿ 2 ಟ್ಯೂಬಿಂದ ಡೈ ಬರ್ತಾ ಇದೆಯಾ ಅಂತ ಅದು ನೋಡೋದಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಅಂತಾರೆ, ಲ್ಯಾಪ್ರೋಸ್ಕೋಪಿ. ಸೊ ಇದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು, ಸೊ ಫೀಮೇಲಲ್ಲಿ ಯಾವ ಥರದ್ದು ಇನ್ವೆಸ್ಟಿಗೇಷನ್ಸಲ್ಲಿ ನಮ್ಗೆ ಯಾವ ಥರದ್ದು ಅಬ್ನಾರ್ಮಲಿಟಿ ಕಾಣಿಸ್ಕೊಡ್ತಾ ಇಲ್ಲ. ಅದಾದಮೇಲೆ ಏನು ಮಾಡಬೇಕು, ಮೇಲ್ ಇನ್ಫರ್ಟಿಲಿಟಿ ವರ್ಕಪ್ ಹೋಗಬೇಕು. ಅಲ್ಲೇನು ಮಾಡ್ತೀವಿ, ಮೇಲ್ದೊಂದು ಸುಮಾರು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ಆಮೇಲೆ ಸೆಮೆನ್ ಅನಾಲಿಸಿಸ್ ಎಲ್ಲ ಮಾಡ್ತೀವಿ. ಅಲ್ಲೂ ಕೂಡ ನಮಗೆ ಏನೂ ತೊಂದರೆಗಳು ಬರಲಿಲ್ಲ ಅಂದಾಗ ಏನು ಮಾಡ್ತೀವಿ, ನಾವು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂದರೆ ಫಿಮೇಲ್ ಏನು ಇನ್ವೆಸ್ಟಿಗೇಷನ್ ಬೇಸಿಕ್ ವರ್ಕಪ್ ಮಾಡು, ಮೇಲ್ ಇನ್ವೆಸ್ಟಿಗೇಷನ್ಸು ಇನ್ಫರ್ಟಿಲಿಟಿ ವರ್ಕಪ್ ಮಾಡಿದ್ಮೇಲೆ ಕೂಡ ಯಾವುದೇ ರೀತಿಯಲ್ಲೂ ಅಬ್ನಾರ್ಮಲಿಟಿ ಕಾಣಿಸ್ತಾ ಇಲ್ಲ, ಬಟ್ ಸ್ಟಿಲ್ ಮಕ್ಕಳು ಆಗ್ತಾ ಇಲ್ಲ, ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಇದೆ, ಅದಕ್ಕೆ ನಾವು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತೀವಿ. ಸೊ ಆ ಥರ ಇದ್ದಾಗ ಏನು ಮಾಡ್ಬೋದು ನಾವು ಅಂದರೆ, ಸೊ ಇದರಲ್ಲಿ 2 ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಬರುತ್ತೆ. ಒಂದು ಡ್ಯೂರೇಷನ್ ಆಫ್ ಮ್ಯಾರೇಜ್, ಇನ್ನೊಂದು ಏಜ್ ಆಫ್ ದ ಫಿಮೇಲ್. ಸೊ ಒಂದು ಡ್ಯೂರೇಷನ್ ಆಫ್ ಮ್ಯಾರೇಜ್ ಒಂದು ವೇಳೆ ಲೆಸ್ ದೆನ್ 2 ಇಯರ್ಸ್ ಇತ್ತು, ಅಥವಾ ಫಿಮೇಲ್ದು ಏಜು ಒಂದು ಲೆಸ್ ದೆನ್ 30 ಇಯರ್ಸ್ ಇತ್ತು, ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಇತ್ತು, AMH ಥರ ಎಲ್ಲ ನಾರ್ಮಲ್ ಇದ್ದಾಗ ಏನು ಮಾಡ್ಬೋದು, ನಾವು 2 ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಡ್ಬೋದು. ಒಂದು ಏನು ಮಾಡ್ತೀವಿ, ಅವ್ರಿಗೆ ಓವ್ಯುಲೇಷನ್ ಇಂಡಕ್ಷನ್ ಅಂತ ಮಾತ್ರೆ ಕೊಡ್ತೀವಿ, ಒಂದು 5 ಡೇಸ್ ಮಾತ್ರೆ ಕೊಟ್ಟು 8th ಡೇ 10th ಡೇ ಹಾಗೆ ರಿಪೀಟೆಡಾಗಿ ಫಾಲೋಅಪ್ ಸ್ಕ್ಯಾನ್ಗೆಲ್ಲ ಕರಿತೀವಿ. ಸೊ ಒಂದು ವೇಳೆ ಎಗ್ ಗ್ರೋತ್ ಚೆನ್ನಾಗಿತ್ತು ಅದನ್ನು ಫಾಲೋಅಪ್ ಮಾಡ್ತೀವಿ, ಇಲ್ಲ ಅಂದರೆ ಒಂದು ಸ್ವಲ್ಪ ಲೈಟ್ ಡೋಸಾಗಿ ಇಂಜೆಕ್ಷನಿಂದ ಸಪ್ಲಿಮೆಂಟ್ ಮಾಡ್ತೀವಿ. ಇಂಜೆಕ್ಷನ್ಸ್ ಕೊಟ್ಟು ಒಂದು 12th ಇಲ್ಲ 14th ಡೇ ಮೊಟ್ಟೆ ಸರಿಯಾಗಿ ಬೆಳವಣಿಗೆ ಆದ್ರಾಗ ಏನು ಮಾಡ್ತೀವಿ, ಮೊಟ್ಟೆ ಹೊಡೆಯೋಕ್ಕೆ ಇಂಜೆಕ್ಷನ್ ಕೊಟ್ಟು ಅವ್ರಿಗೆ ಒಂದು 2 ಡೇಸ್ ಆದಮೇಲೆ ಅವ್ರಿಗೆ IUI ಹೇಳ್ತೀವಿ ಅವ್ರಿಗೆ. ಸೊ ಅಲ್ಲಿಯೂ ಥರ 2 ಥರ ಇರುತ್ತೆ, ಒಂದು ಸಿಂಗಲ್ IUI, ಡಬಲ್ IUI, ಆ ಥರದ್ದು ಒಂದು ಆಪ್ಷನ್ಸ್ ಕೊಟ್ಬಿಟ್ಟು ಸೊ IUI ಅವರಿಗೆ ಆಪ್ಷನ್ಸ್ ಕೊಡೋದು. ಇನ್ನೊಂದು ಆಪ್ಷನ್ ಏನು ಅಂತಂದರೆ, ಮ್ಯಾರೇಜ್ ಆಗಿ ಮೋರ್ ದೆನ್ 2 ಇಯರ್ಸ್ ಆಗಿರುತ್ತೆ, ಏಜ್ ಆಫ್ ಫಿಮೇಲ್ ಮೋರ್ ದೆನ್ 35 ಇಯರ್ಸ್, ಎಗ್ ರಿಸರ್ವ್ ಅಂತ ಹೇಳುವಂಥದ್ದಿರಲ್ಲ. ಸೊ ಅವ್ರಿಗೆ ನಾವು ಡೈರೆಕ್ಟಾಗಿ IVF ಆಪ್ಷನ್ಸ್ ಕೊಡ್ತೀವಿ. ಇದು ನಮ್ಮದು ಫಸ್ಟ್ ಆಪ್ಷನ್ ಇರುತ್ತೆ. ಸಪೋಸ್ ಬಾರ್ಡರ್ ಲೈನ್ ಎಗ್ ಕ್ವಾಲಿಟಿ, ಆ ಎಗ್ ಅಂತ ಹೇಳುವಂಥದ್ದು ಜಾಸ್ತಿ ಇರಲಿ, ಓಕೆ ಆ ಕಡೆ ಕಡಿಮೆನೂ ಇಲ್ಲ, ಆ ಕಡೆ ಜಾಸ್ತಿನೂ ಇಲ್ಲ, ಮಿಡ್ ಅಲ್ಲಿತ್ತು. ಸೊ ಅವ್ರು ಒಂದು ವೇಳೆ ಪೇಷಂಟ್ಸ್ ವಿಲ್ಲಿಂಗ್ ಇದ್ದರೆ ಅವ್ರಿಗೆ ನಾವು 1 ಸೈಕಲ್ IUI ಕೊಡ್ಬೋದು. ಸೊ ಇದು ಅಲ್ಲದೆ ಏನು ಮಾಡ್ಬೋದು, ಒಂದು ಎಂಪ್ಯಾರಿಕಲ್ ಟ್ರೀಟ್ಮೆಂಟ್ ಥರ, ಏನಾದರೂ ಇನ್ಫೆಕ್ಷನ್ಸ್ ಥರ ಕಂಡ್ರೆ ಒಂದು ಆ್ಯಂಟಿಬಯೋಟಿಕ್ಸ್ ಕೊಡ್ಬೋದು, ಆಮೇಲೆ ವೇಟ್ ರಿಡಕ್ಷನ್ಗೆ ಹೇಳ್ಬೋದು, ಸ್ಮೋಕಿಂಗ್, ಆಲ್ಕೋಹಾಲ್ ಏನಾದರೂ ಇದ್ದರೆ ಅದು ಕೂಡ ಸ್ಟಾಪ್ ಮಾಡಲಿಕ್ಕೆ ಹೇಳ್ಬೋದು. ಸೊ ಈ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಟ್ಟಾಗ ಸುಮಾರು ಸರಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದ್ರ ಬಗ್ಗೆ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ನಮ್ಮ ಹಾಸ್ಪಿಟಲ್ಗೆ ಒಂದ್ಸರಿ ಭೇಟಿ.